ಕನ್ನಡ ಯೂಟ್ಯೂಬ್ ಕನ್ನಡ ನಲಿ ಬೈ ಪುಟ್ರಾಜ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪುಟ್ರಾಜ್. ಈ ದಿನದ ವಿಷಯ ಡಾಕ್ಟರ್ ಅಬ್ದುಲ್ ಕಲಾಂ ರವರ ಹಿತನುಡಿಗಳು. ಈ ಹಿತನುಡಿಗಳು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು, ಕೆಲವು ಮೈಲುಗಲ್ಲುಗಳನ್ನು ಮುಟ್ಟಲು, ಪ್ರಾಮಾಣಿಕವಾಗಿ ಪ್ರಯತ್ನಿಸಲು ನಾವು ಶ್ರಮಿಸಬೇಕಾದಂತಹ ದಾರಿಯನ್ನು ಸಾಧಕರಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ, ಒಬ್ಬ ಶ್ರೀ ರಾಮೇಶ್ವರಂನಲ್ಲಿ ಒಂದು ಬಡ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಕಲಾಂರವರು ರಾಷ್ಟ್ರದ ಪ್ರಥಮ ಪ್ರಜೆಯ ಸ್ಥಾನವನ್ನು ಪಡೆಯಲು ಅವರ ಶ್ರಮ, ಅವರ ನಿಷ್ಠೆ, ದ ಎಫರ್ಟ್ಸ್ ಆ್ಯಂಡ್ ದ ಡೆಡಿಕೇಶನ್ಸ್, ದ ಹಾರ್ಡ್ ವರ್ಕ್, there is no shortcut for success. These words are told by Abdul Kalam. ವಿಷಯದ ಒಕ್ಕಣೆ: ನಮ್ಮ ಪ್ರಾಮಾಣಿಕ ದುಡಿಮೆಯೇ ನಮ್ಮ ದಾರಿದೀಪ. ನಾವು ಕಷ್ಟಪಟ್ಟು ದುಡಿದರೆ ಅಭಿವೃದ್ಧಿ ಹೊಂದಬಹುದು. ಮಹಾನ್ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರಬಹುದು. ಪ್ರಾಮಾಣಿಕ ನೀತಿಗಳೇ ನಮ್ಮ ಮಾರ್ಗದರ್ಶಿ ಸೂತ್ರಗಳಾಗಿರಬೇಕು. ಹೃದಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ಚಾರಿತ್ರ್ಯದಲ್ಲಿ ಸೌಂದರ್ಯವಿರುತ್ತದೆ. ಚಾರಿತ್ರ್ಯದಲ್ಲಿ ಸೌಂದರ್ಯವಿದ್ದರೆ ಮನೆಯಲ್ಲಿ ಸಾಮರಸ್ಯವಿರುತ್ತದೆ. ಮನೆಯಲ್ಲಿ ಸಾಮರಸ್ಯವಿದ್ದರೆ ದೇಶದಲ್ಲಿ ಒಂದು ವ್ಯವಸ್ಥೆ ಇರುತ್ತದೆ. ದೇಶದಲ್ಲಿ ವ್ಯವಸ್ಥೆ ಇದ್ದರೆ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತದೆ. ಪ್ರತಿದಿನ 1 ಗಂಟೆ ಕಾಲ ಪುಸ್ತಕವನ್ನು ಓದಿರಿ. ಕೆಲವೇ ವರ್ಷಗಳಲ್ಲಿ ನೀವು ಜ್ಞಾನದ ಕೇಂದ್ರವಾಗಿ ಬದಲಾಗುವಿರಿ. ಬದಲಾವಣೆ ಧೈರ್ಯಗಳನ್ನು ಆಕ್ಷೇಪಿಸುತ್ತದೆ. ವಿಭಿನ್ನವಾಗಿ ಚಿಂತಿಸಲು ಧೈರ್ಯ ಬೇಕು. ಅಸಾಧ್ಯವಾದುದನ್ನು ಅನ್ವೇಷಿಸಲು ಧೈರ್ಯ ಬೇಕು. ಸಮಸ್ಯೆಗಳೊಂದಿಗೆ ಹೋರಾಡಿ ಯಶಸ್ವಿಯಾಗಲು ಧೈರ್ಯ ಬೇಕು. ಕಲಿಯುವಿಕೆ ಸೃಜನಶೀಲತೆ ನೀಡುತ್ತದೆ. ಸೃಜನಶೀಲತೆ ಯೋಚಿಸುವಂತೆ ಮಾಡುತ್ತದೆ. ಯೋಚಿಸುವುದು ಜ್ಞಾನವನ್ನು ತುಂಬುತ್ತದೆ. ಜ್ಞಾನ ನಿಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿಸುತ್ತದೆ. ಪ್ರಜ್ವಲಿಸುವ ಮನಸ್ಸು ಭೂಮಿಯ ಮೇಲಿನ ಅತ್ಯಂತ ಸಾಮರಸ್ಯಶಾಲಿ ಸಂಪನ್ಮೂಲ. ಶಿಕ್ಷಕರು ರಾಷ್ಟ್ರದ ಬೆನ್ನೆಲುಬು. ಕನಸುಗಳು ನನಸಾಗುವ ವೇದಿಕೆಯ ಬುನಾದಿಗಳು. ಒಬ್ಬ ಶಿಕ್ಷಕನ ಜೀವನವು ಅನೇಕ ದೀಪಗಳನ್ನು ಬೆಳಗಿಸಬಲ್ಲದು. ಸಾಧ್ಯವೆಂದು ಭಾವಿಸುವುದನ್ನು ಸಾಧ್ಯ ಮಾಡುವಲ್ಲಿಯೇ ಮನುಷ್ಯ ಪ್ರಯತ್ನದ ಸಾರ್ಥಕತೆ ಇದೆ. ನಾವು ಏನನ್ನು ಕಲಿಯುತ್ತೇವೆಯೋ ಅದನ್ನು ಆಚರಣೆಗೆ ತರಬೇಕು. ನಾವು ಏನನ್ನು ನಂಬುತ್ತೇವೆಯೋ ಅದನ್ನೇ ಸತತವೂ ಸಾಧಿಸಬೇಕು. ಕನಸು ಕಾಣಬೇಕು, ಏಕೆಂದರೆ ಕನಸಿನಲ್ಲೇ ನಮ್ಮೆಲ್ಲರ ಆಕಾಂಕ್ಷೆಗಳು ಹುಟ್ಟುತ್ತವೆ. ಆದರೆ ನಮ್ಮ ಯೋಜನೆಗಳು, ಪರಿಕಲ್ಪನೆಗಳು ಕಾರ್ಯರೂಪಗೊಳಿಸುತ್ತವೆ. ನೀವು ಏನು ಸಾಧಿಸುತ್ತೀರೋ ಅದು ಮುಖ್ಯವಲ್ಲ. ತೃಪ್ತಿ ಎಂಬುದು ಇರಲೇಬಾರದು. ನಿಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಾ ಅವಕಾಶಗಳಿಗಾಗಿನ ಹೋರಾಟ ನಿರಂತರವಾಗಿರಬೇಕು. ಈ ಜೀವನದಲ್ಲಿ ನೀವು ಗೆಲ್ಲುವುದಕ್ಕಿಂತಲೂ ಇತರರ ಗೆಲುವಿಗೆ ನೆರವಾಗುವುದೇ ಒಂದು ವಿಶಿಷ್ಟ ಕ್ರಿಯೆ. ಇಲ್ಲಿಗೆ ನನ್ನ ಈ ವಿಡಿಯೋ ಮುಗಿಯಿತು. ನನ್ನ ಚಾನಲನ್ನು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಹೆಚ್ಚು ಗ್ರಾಮೀಣ ಮಕ್ಕಳಿಗೆ ಈ ವಿಡಿಯೋ ತಲುಪುವಂತಾಗಬೇಕು. ಮೂಲತಃ ನಾನು ಒಂದು ಗ್ರಾಮವಾದ ಪಡುವಣಗೆರೆ ಹಾರೋಹಳ್ಳಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ
1994-95 ಬ್ಯಾಚಿನಲ್ಲಿ ನಾನು 10ನೇ ತರಗತಿಯನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿ ನಂತರ ನನ್ನ ಕಾಲೇಜಿನ ವಿದ್ಯಾಭ್ಯಾಸವನ್ನು ಕನಕಪುರ ರೂರಲ್ ಕಾಲೇಜ್ನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ PUCಯನ್ನು 2ನೇ ದರ್ಜೆಯಲ್ಲಿ ತೇರ್ಗಡೆಗೊಂಡು ನಂತರ 1997ರಲ್ಲಿ ಡಿಪ್ಲೊಮೊ ತರಗತಿಗೆ ನಾನು ಪ್ರವೇಶವನ್ನು ಪಡೆದಿರುತ್ತೇನೆ. ಸೋಮನಹಳ್ಳಿ ಡಿಪ್ಲೊಮೊ ಕಾಲೇಜ್ ಆಗಿರುತ್ತದೆ. ನಂತರ ನಾನು PUCಯಲ್ಲಿ ರ್ಯಾಂಕ್ ಇರುವುದರಿಂದ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೀಟನ್ನು ಪಡೆದು ಫಿಸಿಕ್ಸ್ ಸೈಕಲನ್ನು ಹೊಂದಿದ್ದೇನೆ. ನಂತರ ನಮ್ಮ ಪಿತೃರವರ ಅಕಾಲಿಕ ಮರಣದಿಂದ ನಾನು ನನ್ನ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸಿ ನನ್ನ ಸ್ವಗ್ರಾಮಕ್ಕೆ ಹಿಂದಿರುಗಿ ಹಲವು ವರ್ಷಗಳ ಕಾಲ ಅವಿರತ ಶ್ರಮದೊಂದಿಗೆ ದುಡಿದು ನಮ್ಮ ತಂದೆಯವರ ಎಲ್ಲ ಸಾಲ ಮತ್ತು ನನ್ನ ಓದಲಿಕ್ಕೆ ಬೇಕಾದ ಹಣವನ್ನು ಕ್ರೋಢೀಕರಿಸಿ ನನ್ನ ತಂಗಿಯ ಮದುವೆಗೆ ಬೇಕಾದ ಹಣವನ್ನು ನಾನು ಹೊಂದಿಸಿ ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ತಾಯಿ ಇವರೆಲ್ಲರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಹೆಗಲ ಮೇಲಿರುತ್ತದೆ. 2003ರಲ್ಲಿ ನಾನು ಮತ್ತೆ ನನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುತ್ತೇನೆ. ರೂರಲ್ ಕಾಲೇಜಿನ ಮುಖ್ಯ ಗುರುಗಳಾದಂತಹ ಶ್ರೀಯುತ ನಂಜುಂಡಯ್ಯನವರು, ಶ್ರೀಯುತ ಸಿದ್ದಪ್ಪನವರು, ಕನ್ನಡದ ಪ್ರೊಫೆಸರ್ ಆದಂತಹ ಶ್ರೀಯುತ ವೀರಭದ್ರಯ್ಯನವರು, ಶ್ರೀಯುತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಶ್ರೀಯುತ DS ನಾಗರಾಜರವರು ಹಾಗೂ ಜಾರ್ಜ್ ಜೇಮ್ಸ್ ಫರ್ನಾಂಡಿಸ್ ರವರು ಹಾಗೂ ನನ್ನ ರಸಾಯನಶಾಸ್ತ್ರ ಹಾಗೂ ಎಲ್ಲ ವಿಜ್ಞಾನ ವಿಭಾಗದ ಗುರುಗಳಾದಂಥ SM ಶೇಟ್ ಹಾಗೂ ಡಾಕ್ಟರ್ ಶಿವಯ್ಯನವರು, ಡಾಕ್ಟರ್ TG ಗೋವಿಂದಪ್ಪನವರು ಹಾಗೂ ರಾಘವೇಂದ್ರ ಸರ್, ಈ ಎಲ್ಲ ಮುಖ್ಯ ಗುರುಗಳ ಮಾರ್ಗದರ್ಶನದೊಂದಿಗೆ ನಾನು ನನ್ನ BScಯನ್ನು ಮತ್ತು ನನ್ನ ನೆಚ್ಚಿನ ಗುರುಗಳಾದಂತಹ MR ಹನುಮಂತರಾಯಪ್ಪನವರು ನನ್ನ ಮುಖ್ಯ ಗುರುಗಳು, ಗಣಿತ ವಿಭಾಗದ 2ನೇ ಗುರುಗಳಾದಂತಹ ಶ್ರೀ SR ರವಿಕುಮಾರ್ ಅವರು ಹಾಗೂ ಶ್ರೀಯುತ ರಮೇಶ್ ರವರು, ಈ ಎಲ್ಲ ಗುರುಗಳ ಆಶೀರ್ವಾದದೊಂದಿಗೆ ನಾನು ನನ್ನ BSc ಪದವಿಯನ್ನು ಪಡೆದು 2007ರಿಂದ ಬೆಂಗಳೂರಿಗೆ ಬಂದು ಸ್ನೇಹಿತರ ಸಹಾಯದ ಮೇರೆಗೆ ನಾನು ವೈಸರ್ ಟೆಲಿಕಾಂನಲ್ಲಿ ಉದ್ಯೋಗವನ್ನು ಹೊಂದಿ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುತ್ತಾ ಯಶಸ್ಸನ್ನು ಕಾಣಲು ದಾರಿ ಮಾಡಿಕೊಟ್ಟಂತಹ ನನ್ನ ಸ್ನೇಹಿತರಾದಂತಹ ಶ್ರೀಯುತ ಶ್ರೀ ವೆಂಕಟೇಶ್ ನನ್ನ ನೆಚ್ಚಿನ ಸ್ನೇಹಿತ, ನಂತರ ನನ್ನ ನೆಚ್ಚಿನ ಸ್ನೇಹಿತನಾದಂಥ ಶ್ರೀ ಜಗನ್ ಪಾಂಡಿಯನ್, ನಾವೆಲ್ಲರೂ ನೆಚ್ಚಿನ ಸ್ನೇಹಿತರು ಸೋಮನಹಳ್ಳಿ ಡಿಪ್ಲೊಮೊ ಕಾಲೇಜ್ ನಮ್ಮ ನೆಚ್ಚಿನ ತಾಣವಾಗಿತ್ತು. ನಂತರದ ದಿನಗಳಲ್ಲಿ ನಾನು ಅವರನ್ನು ಭೇಟಿಯಾಗಿದ್ದು ನನ್ನ ಕೆಲಸದ ವೇಳೆಯಲ್ಲಿ. ಯಶಸ್ಸನ್ನು ಪಡೆಯಲು ಸಹಾಯ ನೀಡಿದ ಎಲ್ಲ ಸ್ನೇಹಿತರುಗಳಿಗೆ, ನನ್ನನ್ನು ಕಂಪನಿಯಲ್ಲಿ ಇಂಟರ್ವ್ಯೂ ಮಾಡಿ ತೆಗೆದುಕೊಂಡಂತಹ ಶ್ರೀಯುತ MD ನಾಯಕ್ ಸರ್ ಹಾಗೂ ಶ್ರೀಯುತ ಅನಿಲ್ ಪೈ ಸರ್ ಇವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಬದುಕು ಕಾಣಲು, ಯಶಸ್ಸು ಹೊಂದಲು ಕೆಲವು
ಮೆಟ್ಟಿಲುಗಳನ್ನು ನಾನು ಸಹಾಯಕರ್ತರಿಗೆ ನಮಿಸುತ್ತಾ ನಂತರದಲ್ಲಿ ನಾನು ಸ್ನೇಹಿತರ ಮೇರೆಗೆ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ MCA 3 ವರ್ಷದ ಪದವಿಯನ್ನು ಪೂರ್ಣಗೊಳಿಸಲು 2010ರಲ್ಲಿ ನನ್ನ MCA ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತೇನೆ. ನಂತರ ವೈಸರ್ ಟೆಲಿಕಾಂ ಎಂಬ ಕಂಪನಿ ಸಿಂಕ್ರೋನಸ್ ಟೆಕ್ನಾಲಜಿಯಾಗಿ ಮಾರ್ಪಾಟುವಾಗುತ್ತದೆ. ಈ ಕಂಪನಿ ನಮ್ಮ ಜಲಭವನದ ಎದುರಿನ IBM ಸೆಂಟರ್ನಲ್ಲಿ ಇರುತ್ತದೆ. ನನ್ನ ನೆಚ್ಚಿನ ಸ್ನೇಹಿತರಾದಂತಹ ಜಗನ್, ಕೃಷ್ಣಮೂರ್ತಿ, ಭಟ್, ಇನ್ನು ಇತರ ಸ್ನೇಹಿತರು, ಆತ್ಮೀಯ ಗೆಳೆಯರಾದಂತಹ ಸಂತೋಷ್, ಸ್ಯಾಂಟ್ ಇವರೆಲ್ಲರ ಸಹಾಯದಿಂದ ನಾನು ಯಶಸ್ವಿಯಾಗಿ 4 ವರ್ಷ 1 ದಿನ ಕಂಪನಿಯಲ್ಲಿ ಪೂರೈಸಿ ನಂತರ ನನ್ನ ಮುಂದಿನ ಕೆರಿಯರ್ಗಾಗಿ ಮತ್ತು ನನ್ನ ಮುಂದಿನ ಸಾಧನೆಗಾಗಿ ಟರ್ನಿಂಗ್ ಪಾಯಿಂಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಅನ್ನು 2011-20 ಅಕ್ಟೋಬರ್ನಲ್ಲಿ ಪ್ರವೇಶಿಸುತ್ತೇನೆ. ಅಂದು ನನ್ನ ಇಂಟರ್ವ್ಯೂವನ್ನು ಮಾಡಿದಂತಹ ಶ್ರೀಯುತ ವಿನಾಯಕ್ ಹಾಸನ್ ರವರು ನನಗೆ ಒಂದು ಆಪರ್ಚುನಿಟಿಯನ್ನು ಕೊಟ್ಟರು. ನಂತರ ನಮ್ಮ ಅಂದಿನ ಮ್ಯಾನೇಜರ್ ಆದಂತಹ ಶ್ರೀಯುತ ಪಳನಿ ಸರ್ ಇವರು ನನಗೆ ಒಂದು ಆಹ್ವಾನವನ್ನು ಕೊಟ್ಟು I got a letter from Turning Point to join on the day. So I joined my company Turning Point Software Solution on the day. That is my first happiest day where I got very good professional technical subject for my career. One of the best company telecom provider, New Star Communication. I was an employee of Turning Point and I am handling so many projects like I am the CAC Customer Service Engineering. ಈ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಾ ನನ್ನ ಕಾಲವನ್ನು ಹಾಗೂ ಇಂದು ನಾನು QA ಮಾಡ್ಯೂಲ್ ಲೀಡ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈ ಕಂಪನಿಯಲ್ಲಿ ಇನ್ನೂ ಮುಂದುವರಿಯುತ್ತಿದ್ದೇನೆ. ಕಂಪನಿ ನನಗೆ ಎಲ್ಲವನ್ನು ಕೊಟ್ಟಿದೆ. ನಾನು ಎಲ್ಲ ಜ್ಞಾನವನ್ನು ಕಲಿತ ಜ್ಞಾನವನ್ನು ಸದುಪಯೋಗವನ್ನು ಹೊಂದಲು ಸಹಾಯ ಮಾಡಿದೆ. ಈ ವಿಡಿಯೋದಿಂದ ನನ್ನಂತಹ ಹಾಗೂ ಕಡು ಬಡತನದಲ್ಲಿ ನೊಂದಂತಹ ಗ್ರಾಮೀಣ ವಿದ್ಯಾರ್ಥಿಗಳು ಹೆಚ್ಚು ಪರಿಶ್ರಮದೊಂದಿಗೆ ಕನಸನ್ನು ಕಂಡು ಉತ್ತುಂಗದ ಆಶೆಯನ್ನು ಮನದಲ್ಲಿ ಹೊರಿಸಿಕೊಂಡು ನಮ್ಮ ಪ್ರೊಫೆಸರ್ ಹೇಳಿದ ಒಂದು ಮಾತು ಈಗ ನನಗೆ ನೆನಪಾಗುತ್ತದೆ. ಶ್ರೀಯುತ ಭುವನೇಶ್ವರ್ ಸರ್, ಹಿಂದೆ ಗುರು ಇದ್ದರು, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣವೀರರ ಪಡೆ. ಇಂದು ಗುರಿಯೂ ಇಲ್ಲ, ಗುರುವೂ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಪಡೆ. ಈ ನುಡಿಯನ್ನು ಯಾರೂ ಅನ್ಯತಾ ಭಾವಿಸಬಾರದು. ಗುರಿ ಹೊಂದಿದವನು, ಗುರುವಿನ ಮಾರ್ಗದರ್ಶನದಲ್ಲಿ ನಡೆದವನು ಎಂದಿಗೂ ಸಕ್ಸಸ್ ಹೊಂದುತ್ತಾನೆ. ಇದು ಗೆಲುವಿನ ಮೂಲಮಂತ್ರ. ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು, ಸೋಲೆ ಗೆಲುವಿನ ಸೋಪಾನ. ಈ ಎಲ್ಲ ವಿಷಯಗಳನ್ನು ಹೇಳಿ ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮುಟ್ಟುವಂತೆ ಈ ವಿಡಿಯೋ ಪಸರಿಸಲಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್
everybody.